ನೀವೇನು ಮಾಡಿದ್ರೆ ಬ್ರೇಕ್ ಹಾಕಿ ನಿಲ್ಸೇ ಬಿಟ್ಟು ಇಲ್ಲಿಗೆ ನನಗೆ ಅದಕ್ಕೆ ಈ ಕಡೆ ಇಲ್ಲ ಅಂದಿದ್ರೆ ನಾನು ಟೆಂಪೋ ಟ್ರಾವೆಲರ್ ಹಿಂದೆ ಇದ್ದೀನಿ ಅವ್ರು ಪಾಸ್ ಆದ್ರೆ ನೀವು ದಿಢೀರ್ ಪ್ರತ್ಯಕ್ಷ ಆಗ್ಬಿಟ್ರಿ ನೀನು ಅಷ್ಟು ಬರ್ತಿದ್ಯಾ ಅದು ನೀನು ನೋಡ್ಕೋಬೇಕು ನೋಡಿ ಎಲ್ಲಿದ್ದೀವಿ ನಾವು ಅಲ್ಲಿಂದ ಹಿಂಗ್ ಬಂದಾಗ ಹಿಂಗ್ತಾನೆ ಹೋಗ್ಬೇಕು ನಾವು ಇಲ್ಲ ಅಂಕಲ್ ನಾನು ಇಲ್ಲ ಲೆಫ್ಟಲ್ಲೇ ಇದ್ದೆ ನಾನು ಕೇಳಪ್ಪ ಇಲ್ಲಿ ನೀನು ನಾವೆಲ್ಲಿ ಸೈಡಲ್ಲಿ ಇಲ್ಲ ಮಧ್ಯದಲ್ಲಿ ಇದ್ದೀರಾ ನಾವು ನಮ್ದು ಕಾರು ನಾನು ಫುಲ್ ಸೈಡ್ಗೆ ಹೋಗೋಕ್ಕಾಗಲ್ವಲ್ಲ ನಾವು ಏನಾದರೂ ಆಯ್ತೇನೋ ಕುತ್ಕೋ ಒಂದು ಕಡೆ ಹೆಂಗಿದ್ದೆ ನಾನು ಹುಡ್ಕೊಂಡು ಪಲ್ಟಿ ಹೊಡೆದೆ ನೀನು ಯಾಕೋ ನೀನೇ ನೋಡ್ಬೇಕಾ ನೀನು ಯಾವುದು ಅದೇ ಅದೇ ಟೋ ಮಾಡಿಸ್ಕೊಂಡೆ ಹೋಗ್ಬೇಕು ಹಾಂ ಆಕ್ಸಿಡೆಂಟ್ ಬೈಕು ಟೋಯಿಂದ ತೊಗೊಂಡೋಗಿ ಯಾವುದು ಬೆಂಗಳೂರು. ನೀವು ಎಲ್ಲಿಗೆ ಹೋಗಿದ್ರಿ? ನಾವು ಇಲ್ಲಿಂದ ಮಂಗಳೂರು ಹೋಗ್ತಾ ಇದ್ವಿ. ಇವಾಗ ಮಂಗಳೂರು ಹೋಗ್ತಾ ಇದ್ದೀರಾ? ಹಾಂ. ಬೆಂಗಳೂರಿಂದ ಮಂಗಳೂರು ಹಿಂಗೆ ಯಾಕೆ ಬಂದ್ರಿ? ನಾವು ಇಲ್ಲೊಂದು ಜಾಗ ಅಲ್ಲಿ ಒಂದು ಕಡೆ ನೋಡ್ಕೊಂಡು ಪ್ಲೇಸಸ್ ನೋಡ್ಕೊಂಡು ಈ ಕಡೆ ಚಾರ್ಮಾಡಿಗೆ ಹೋಗೋಣ ಅಂತ. ಅಲ್ಲ ಎಷ್ಟು ನಿಧಾನ ಇದ್ರು ಗ್ರಾಚಾರ ಸರಿ ಇಲ್ಲ ಅಂದರೆ ಹೆಂಗ್ ಬೇಕಾದ್ರೂ ಹಾಗೆ ಆಗ್ತವೆ. ಅವ್ರಿಗೆ ಹಿಂಗಿದ್ದೆ ಅಂತಲೇ ಗೊತ್ತಿಲ್ಲ ಅಂತಾರೆ. ನಿನಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಅನ್ಸುತ್ತೆ. ಚೂರು ಏನೋ ಏಟ್ ಬಿತ್ತು ಅಷ್ಟೇ, ಅದು ಬಿಟ್ಟರೆ ಕಾಲೊಂದು ಸ್ವಲ್ಪ ನೋವು ಅಷ್ಟೇ. ಫೋರ್ಕ್ ಬೆಂಡ್ ಆಗಿದೆ, ಫುಲ್ ಹೋಯ್ತದು. ನೀರು ಕುಡಿ. ನೀರಿದೆಯಾ ಸರ್? ಬೇಕಾ? ಹಾಂ ಹಾಂ. ಯಾವ ಕಡೆ ಹೋಗೋದು? ಮಂಗಳೂರು ಹೋಗ್ತಾ ಇದ್ವಿ. ಇಲ್ಲ ಇಲ್ಲ ಇಲ್ಲ, ನಾನು ಕರೆಕ್ಟಾಗಿದ್ದೆ. ಇವ್ರು ಕಂಪ್ಲೀಟ್ ಆಗಿ ನಿಂತ್ಬಿಟ್ರು ಮಧ್ಯದಲ್ಲಿ. ನಾನು ನನ್ನ ಸೈಡಲ್ಲಿ ಹೋಗ್ತಾ ಇದ್ದೆ, ಕಂಪ್ಲೀಟ್ ಆಗಿ ಮಧ್ಯದಲ್ಲಿ ನಿಂತ್ಬಿಟ್ರು. ಕುಡಿಯೋ ಕಡೆಗೆ ಬಂದಿದ್ರು, ಸ್ವಲ್ಪ ನಿನ್ಸೇ ಬಿಟ್ರಲ್ಲ, ಬ್ರೇಕ್ ಏನು ಕಂಟ್ರೋಲ್ ಆಗಿಲ್ಲ. ರೈಟ್ ಸೈಡ್ ಹೊಡೆದು. ಬೈಕ್ ನಿಮ್ದೇನಾ? ನೀವು ಒಬ್ರೇನಾ? ಇಲ್ಲ, ಅವನು ಇನ್ನೊಂದು ನಾನು ಬೇರೆ ಬೈಕಲ್ಲಿದ್ದೀನಿ ಆ್ಯಕ್ಚುಲಿ. ಬೈಕ್ ಏನಾಯ್ತು? ಬೈಕ್ ಪೂರ್ತಿ ಹೋಗುತ್ತೆ. ಮಾಡಿದ್ರಾ? ರನ್ನಿಂಗ್ ಕಂಡೀಷನ್ ಇಲ್ಲ. ಇಲ್ಲ, ಅದು ಇಲ್ಲ, ಅದು ಇಲ್ಲ, ಹೆಚ್ಚು ಕಮ್ಮಿ ಸ್ಪೀಡ್ ಹೊಡೆದಾರ ಅವರು. ಎಲ್ಲಿ ಇಲ್ಲೇ ಹೊಡೆದಿದ್ದ? ಇಲ್ಲೇ ಹೊಡೆದಿದ್ದು. ಯಾರು ಬೈಕ್? ಯಾರು? ಅವ್ರದ್ದು ಬೈಕು. ಯಾರು ನಿಮ್ಮದು ಬೈಕ್? ಬೈಕಾ? ಅಲ್ಲ, ಕಾರಲ್ಲಿ ಹಿಂದ್ಗಡೆನೇ ಇದ್ದೆ. ಇಲ್ಲ ರೀ, ಅಲ್ಲ ನೀವು ಬೈಕಂತೂ ಸಾಕು. ಆರು ಸ್ಪೀಡ್ ಅಂತ ಸ್ಪೀಡ್. ನಿಮ್ಮ ಹೆಲ್ಮೆಟ್ ಮೋಸ್ಟ್ಲಿ ಇದು ಕೊಡ್ತೀವಿ ನೋಡಿ. ವಿಂಡ್ಶೀಲ್ಡ್ ಹೊಡೆದಿದೆ. ನಾನು ಗಾಡಿ ಮೇಲೆ ಬಿದ್ದೆ ಅನ್ಸುತ್ತೆ. ಅದೇ ಗಾಡಿ ಮೇಲೆ ಬಿದ್ದೆ. ನೀನು ಗಾಡಿ ಮೇಲೆ ಬಿದ್ದೆ? ನಾನು ನೋಡಿ, ನಾನು ಅಲ್ಲಿ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ರಿ. ಯಾವರು ಕಂಪ್ಲೇಂಟ್ ಮಾಡ್ತಾರೆ? ಬೈಕ್ ಬರ್ಬಿಟ್ಟಿಲ್ಲ, ಟೋ ಮಾಡ್ಸೋದಲ್ಲ. ನಮ್ಮ ಬೆಂಗಳೂರು. ಇವ್ರದ್ದು ನಿಮ್ದು ಯಾವ ಊರಣ್ಣ? ತುಮಕೂರು. ಮಲ್ಲಗಾಡಿ ಅಂತಲ್ಲ ಕಂಪ್ಲೇಂಟ್ ಮಾಡ್ಕೊಂಡ್ರೆ ಮಕ್ಕಳು ಇನ್ಸೂರೆನ್ಸ್ ಬಿಟ್ಟರೆ ಬೈಕಿಂದ ತಪ್ಪು ಬರಲ್ಲ. ಕಂಪ್ಲೇಂಟ್ ಮಾಡ್ಕಿದ್ದು ಇಬ್ರು ಇದು ಮಾಡ್ಕೊಂಡು ಇನ್ಸೂರೆನ್ಸ್ ಇದು ಮಾಡ್ಕೊಂಡು ಹೋಗಿ. ಆದರೆ ಕಂಪ್ಲೇಂಟ್ ಮಾಡಿದ ತಕ್ಷಣ ದೊಡ್ಡ ಗಾಡಿ ಮೇಲೆ ಬರುತ್ತೆ, ಸಣ್ಣ ಗಾಡಿ ಅಲ್ಲ, ತಪ್ಪು ಬರೋದೇ ದೊಡ್ಡ ಗಾಡಿ ಮೇಲೆ ಬರೋದು. ಅದಕ್ಕೆ ಏನಿದ್ರೆ ಇವ್ರು ಏನು ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬೇಕು. ಏನಾಗಿದೆ ಗೊತ್ತಾ, ನಿಮ್ಮದು ಓವರ್ ಸ್ಪೀಡ್ ಇದೆ ಬೈಕು, 100 ಸ್ವಲ್ಪ ಈ ಕಡೆ ತಗೊಂಡಾರೆ. ಅಲ್ಲ, ಅವ್ರು ಅಲ್ಲಿಂದ ಟರ್ನ್ ಮಾಡ್ಕೊಂಡ್ ಬಂದ್ರಲ್ಲ, ಸ್ವಲ್ಪ ಈ ಕಡೆ ಇದ್ರು. ಅರ್ಥ ಆಯ್ತಾ? ಈ ರೋಡ್ ಸ್ವಲ್ಪ ಈ ಕಡೆ ಇದ್ರು, ಅದಕ್ಕೆ ನೀವು ಬನ್ನಿ.
ನಮ್ಮ ಈ ರೋಡ್ ಉಂಟಲ್ಲ ಟರ್ನ್ ನಿಮಗೆ ಗೊತ್ತಾಗಲ್ಲ ಹೊರಗಿನ ಬರೋರಿಗೆ. ಜಾಗ ಇದೆ, ಇನ್ನೆಲ್ಲ ಹೋಗೋಣ ಅಲ್ಲಿಂದ ಬಂದಾಗ ಏನ್ ಫಾಸ್ಟ್ ಆಗಿ ಬರ್ತಿದ್ದ ಗೊತ್ತಾ? ಇವ್ರನ್ನ ಕೇಳಿ, ಅವ್ರನ್ನ ಓವರ್ಟೇಕ್, ಇವರಿಬ್ರು ಇದು ಕಾಂಪಿಟೇಷನ್, ಅವ್ರನ್ನ ಓವರ್ಟೇಕ್ ಇಲ್ಲಿ ನೋಡಪ್ಪ ಸ್ಪೀಡ್ ಅಲ್ಲೇ ಕೇಳಿ. ಇದು ಗಾಡಿ ಮೂಲೆಗೆ ಹೊಡೆದಿದ್ಯಾ ನೀನು? ಒಂದೇ ನಿಮಿಷ ಇರು, ಈ ಕಡೆ ಮೂಲೆಗೆ ಹೊಡೆದಿದ್ಯಾ, ಅಲ್ಲಿ ತನಕ ಐತೆ, ಇನ್ನೆಲ್ಲ ಹೋಗ್ತಾರೆ ಗಾಡಿ. ನಿಮ್ದು ಗಾಡಿ ರೈಟ್ ಸೈಡ್ ಇತ್ತು, ಹೊಡೆದಾಗ ನೀವು ಅಲ್ಲಿಂದ ಟರ್ನ್ ಮಾಡಿದಾಗ ಹಿಂಗೆ ತಾನೇಪ ಬರೋದು. ಈಗ ಏನು ಟರ್ನ್ ಮಾಡಿದಾಗ ಹಿಂಗೆ ತಾನೇ ಹೇಳಿ ಏನಾಯ್ತು ಅಂತ. ನಾನು ಕ್ಲೀನ್ ಆಗಿ ನೋಡ್ದೆ, ಏನಾಯ್ತು ಗೊತ್ತಾ, ನೀವು ರೈಟ್ ಸೈಡ್ ಬಂದು ಲೆಫ್ಟ್ ತಿರ್ಗಿಸಿದ್ರಿ, ಆಗ ಹಂಗೆ ತಾನೇಪ ಬರ್ಬೇಕು. ಇಲ್ಲಿ ಅಂಕಲ್, ಇಲ್ಲಿ ನೀವು ಸ್ಲೋ ಮಾಡಿದ ತಕ್ಷಣ ರೈಟ್ ತಿರ್ಗಿಸಿದ್ರಿ, ಅವಾಗ ನಾನು ಹೊಡೆದಿದ್ದು. ನೀವು ಅಂಕಲ್ ನೀವು ಒಂದೇ ಸತಿ ರೈಟ್ ಸಿಕ್ಕಿದ್ರೆ ನಾನು ಲೆಫ್ಟ್ ಹೋಗ್ತಾ ಇದ್ದೆ, ನೀವು ಅವ್ರಿಗೇನು ಆಗಿಲ್ಲ. ಅಲ್ಲಿಂದ ಟರ್ನ್ ಮಾಡಿದಾಗ ಹಿಂಗೆ ಅಲ್ವೇನಪ್ಪ ಬರೋದು? ನೀನ್ ಟರ್ನ್ ಮಾಡಿದ್ರೆ ಹಿಂಗೆ ಬರ್ತೀಯ ನೀನು. ದೊಡ್ಡ ಗಾಡಿ ಟರ್ನ್ ಮಾಡ್ಬೇಕಲ್ವಾ, ಮುಂದೆ ಇದು ಹೋಗ್ತಾ ಇದೆ, ವ್ಯಾನ್ ಹೋಗ್ತಾ ಇದೆ ಗಾಡಿ ಯಾವಾಗ್ಲೂ. ಅಲ್ಲ ಅವನ್ ಮುಂದೆ ಇದ್ದಿದ್ರೆ ಅವ್ನು ಹೊಡಿಬೇಕಾಗಿತ್ತು, ನಾನ್ ಮುಂದೆ ಇದ್ನಲ್ಲ, ನಾನು ಹೊಡೆದೆ. ಅಲ್ಲ ಬಿದ್ದಿದ ತಕ್ಷಣ ಅವ್ನು ಆ ಕಡೆಗೆ ಹೋದ, ನಾನು ಆ ಕಡೆ ಹೋಗ್ಬಿಟ್ಟೆ, ನನಗೂ ಹೊಡಿಬೇಕಾಗಿತ್ತು ಆ್ಯಕ್ಚುಲಿ. ಅಲ್ಲ ಇವ್ ನನ್ನಿಂದ ನಾನು ನೋಡಿದೆ, ಅವ್ನು ಸ್ವಲ್ಪ ತುಂಬಾ ಹಿಂದೆ ಇದ್ರು ಅವರು, ಹೊಡೆದು ಬಿದ್ದು ಎದ್ದಾದ್ಮೇಲೆ ಬಂದು. ಈಗ ಇಬ್ರದ್ದು ಇದಾಗಿದೆ, ನಾವು ಹಿಂಗೆ ಮಾತಾಡ್ತಾ ಇರ್ತೀವಿ, ನಂದೇ ತಪ್ಪು ನಿಂದೇ ತಪ್ಪು ಅಂತ ಅಂದ್ಕೊಂಡೆ ನಾವು ಮಾತಾಡೋದು. ಏನೂ ಮಾಡೋಕ್ಕಾಗಲ್ಲ, ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕು, ಕಂಪ್ಲೇಂಟ್ ಅಂದ್ರೆ ಕಂಪ್ಲೇಂಟ್ ಮಾಡಿದ್ರು ಅಷ್ಟೇ. ನಿಮ್ದಿಲ್ಲ ಹಾಂ, ಊರು ಬೆಂಗಳೂರೇ. ಇವರು ಬೆಂಗಳೂರಾ? ಅವರು ತುಮಕೂರು. ಇಲ್ಲಿ ಕೊಟ್ಟಿಗೆಹಾರ ಹತ್ರ ಇದ್ದೀನಿ, ಆ ಚಾರ್ಮಾಡಿ ಹತ್ರ. ಗಾಡಿ ಮೂವಿಂಗ್ ಕಂಡೀಷನಲ್ಲಿ ಇಲ್ಲ. ಹಾಂ, ನಂಬರ್ ಬೇಕು. ಹಾಂ, ಇಲ್ಲಿ ನೆಟ್ಟು ವರ್ಕ್ ಆಗ್ತಾ ಇಲ್ಲ ಅಣ್ಣ, ಅದಕ್ಕೆ. ಹಾಂ, ಟೆನ್ಷನ್ ಹೊಡಿಬೇಡ, ಓಕೆನಾ? ಚಿಲ್. ಸದ್ಯಕ್ಕೆ ಬೇರೆ ಏನೂ ಆಗಿಲ್ಲ ಅಂತ ಅನ್ಕೋ, ನಿನಗೇನೂ ಆಗಿಲ್ಲ ಅಂತ ಅನ್ಕೋ. ಏನಾಗಿದೆ? ಇಲ್ಲಿ ತನಕ ಏನೋ ನೋವ್ತಾ ಇದೆ. ಇಲ್ಲಿ ಅಷ್ಟೊಂದೇನು ನೋವಕ್ಕೆ ಫ್ರ್ಯಾಕ್ಚರ್ ಏನಾಗಿರಲ್ಲ, ಫ್ರ್ಯಾಕ್ಚರಲ್ಲಿ ತುಂಬ ನೋವು ಬರುತ್ತೆ. ಬಿದ್ದಿದೆಯಲ್ಲ, ಊದ್ಕೊಂಡಿರ್ಬೇಕು ಕಾಲು. ಆಗಿದ್ರೆ ಹೋಗಿ ಇಲ್ಲಿ ಹಾಸ್ಪಿಟ್ಲ್ ಇದೆ, ಇಂಜೆಕ್ಷನ್ ಕೊಡ್ತಾರೆ, ಅದು ತಗೊಂಡ್ಬನ್ನಿ. ಹೋಗ್ಬೇಕೇನೋ? ಆಕ್ಸಿಡೆಂಟ್ ಎಲ್ಲ ಕಾಮನ್. ಸೈಡಿಗೆ ಬಾ. ಆಕ್ಸಿಡೆಂಟ್ ಆಯಿತು. ಹಣ ಅದನ್ನು ಬುಲೆರೋ ಇದೆಯಾ ಎಲ್ಲಾನು ನಿಯರೆಸ್ಟ್ ಅದೇ ಶೋರೂಮ್ಗೆ ತೊಗೊಂಡು ಹೋಗೋಕ್ಕೆ. ಹಾಂ, ಚಿಕ್ಕಮಂಗ್ಳೂರಿಗೆ ಹೊಡಿಬೇಕು ಇದನ್ನು ತೊಗೊಂಡು ಹೋಗಿ. ತಪ್ಪು ಇಬ್ರದು ಅಂತಾನು ಹೇಳ್ಬೋದು. ನಾನು ಮೀಡಿಯಮ್ ಪೇಜಲ್ಲಿದ್ದೆ, ಅವ್ರು ಫುಲ್ ರೈಟಿಗಿದ್ರು, ಅವ್ರು ಸ್ವಲ್ಪ ಈ ಕಡೆ ಇದ್ದರು, ಇವ್ರು ಓಡಿಸಿದ್ರು ಇವರು. ಹಾಂ ಹೇಳಿ. 94. ಏನು ಮಾಡೋಂತೆ? ಎಷ್ಟು ಮಾತಾಡ್ಬೇಕು ಅವ್ರ ಹತ್ರ? ಏನು ಮಾಡೋದು ಸರ್ ಹೇಳಿ? ನನಗೆ ಗೊತ್ತಿಲ್ಲ. ಎರಡು ಥರ, ಒಂದು ಎರಡು ಗಾಡಿನೂ ಸ್ಟೇಷನ್ಗೆ ಹಾಕಬೇಕು, IMV ರಿಪೋರ್ಟ್ ಆಗಬೇಕು. IMV ರಿಪೋರ್ಟ್ ಆಗಬೇಕು, ನಿಮ್ಮದು ರಿಲೀಸ್ ಆಗಬೇಕು, ನಮ್ಮದು ರಿಲೀಸ್ ಆಗಬೇಕು. 3 to 4 days. ಆಮೇಲೆ ಕೋರ್ಟಲ್ಲಿ ಬಂದು ನೀನು ನಿಂತ್ಕೋಬೇಕು, ಇವರು ನಿಂತ್ಕೋಬೇಕು. ಇನ್ನೊಂದು ಆಪ್ಷನ್ ಅಂದರೆ ನೀನು ಗಾಡಿ ಎತ್ಕೊಂಡೋಗು, ನಾವು ಗಾಡಿ ಎತ್ಕೊಂಡು ಹೋಗ್ತೀವಿ. ನಿಂದು ಇನ್ಶೂರೆನ್ಸ್ ಮೇಲೆ ನೀನು ಕ್ಲೈಮ್ ಮಾಡ್ಕೋಬೋದು, ನಮ್ಮ ಇನ್ಶೂರೆನ್ಸನ್ನು ನಾವು ಕ್ಲೈಮ್ ಮಾಡ್ಕೊತೀವಿ. ನೀನು ಕ್ಲೈಮ್ ಮಾಡ್ಕೊತೀನಿ ಅಂದರೆ ನೀನು ನಿನ್ನ ಪಾಡಿಗೆ ಹೋಗ್ಬೋದು, ನಾನು ನನ್ನ ಪಾಡಿಗೆ ಹೋಗ್ಬೇಕು. ನಾನು ನಮ್ಮ ಪಾಡಿಗೆ ನಾನು ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವು ಹೋಗಿ ಕ್ಲೈಮ್ ಮಾಡ್ಕೊಳ್ಳಿ, ನಾನು ಕ್ಲೈಮ್ ಮಾಡ್ತೀನಿ. ಯಾರೋ ದೇವ್ರ ಮುಖ ನೋಡಿದ್ದಾರೆ, ಅದು ಅವನಿಗೇನೂ ಆಗಿಲ್ಲ ಅಲ್ಲ, ಅದೇ ಬೆಟರ್. ಅದೇ ನಾನು ಗಾಡಿ ಹಾಳಾಗೋಗ್ಲಿ, ನಾನು ಇದಕ್ಕೆ ಪರವಾಗಿಲ್ಲ, ನಿಜವಾಗ್ಲೂ ಹೇಳ್ತೀನಲ್ಲ, ದೇವರು ಅದು ಹೌದು. ಸರಿ ಬನ್ನಿ ನೀವು ಅದೇ ರೋಡಲ್ಲಿ ಬನ್ನಿ, ಮೈನ್ ರೋಡಲ್ಲೇ ಇದ್ದೀವಿ ನಾವು. ಹಾಂ ಸರಿ, ಓಕೆ. ಬೈಕ್ ರಾಯಲ್ ಎನ್ಫೀಲ್ಡು. ಸರಿ ಬನ್ನಿ. ಏನೋ ಲೀಚ್ ಎಲ್ಲ ಒಳಗೆ ಹೋಗ್ಬಿಟ್ಟಿದೆ ಕಣ. ಇಲ್ಲಿ ನೋಡಿ, ಇಲ್ಲೇನೋ ಲೀಚ್ ಇದೆ ನೋಡು. ಇಲ್ಲ ಅಣ್ಣ, ಅದೇ ತನ್ನಿ ಇದು ಮಾಡ್ಕೊಂಡು ಹೋಗೋಣ ಹಾಸನ್ಗೆ. ಹ್ಞೂ ತೊಗೊಂಬನ್ನಿ. ಒಂದು 5 ರಿಂದ 10 ನಿಮಿಷ ಒಳಗಡೆ ಇಲ್ಲಿಗೆ ಬರ್ತೀವಿ. ಹಾಂ ತೊಗೊಂಬನ್ನಿ, ಪರವಾಗಿಲ್ಲ. 2 ಬೈಕ್ ಹಾಕಿ ಹೋಗಿ ಅದರಲ್ಲಿ. ಇಲ್ಲ, ಒಂದು ಓಡಿಸ್ಕೊಂಬರ್ತೀವಿ. ಅಲ್ಲ ಯಾಕೆ ಸುಮ್ಮನೆ ಅದ್ರಲ್ಲಿ ಚಿಕ್ಕ ಕಟ್ಟಿರಿ 2 ಹೋಗ್ಬೋದು. ಆಯ್ತು, ಅದು ನೋಡೋಣ. ನೋಡೋಣ. ಅದು ಹೇಳಿದ್ 4,500
ಬೇಕಾದ್ರೆ ಕೇಳಿ ನೋಡಿ, ಒಂದು 10 ಗಾಡಿ ಕೇಳಿ ನೋಡಿ ಹೇಳಿ ಆಕ್ಸಿಡೆಂಟ್ ಆಗಿದೆ. ಅಲ್ಲಲ್ಲ ಯಾರನ್ನ ಕೇಳೋ ಪರಿಸ್ಥಿತಿ ಅಲ್ಲಲ್ಲ ನಂಗೆ ಗೊತ್ತಾಯ್ತು. ನಾನು ಅದಕ್ಕೆ ಸಿಗ್ತಾರೆ ದೇವ್ರು ಅಷ್ಟೇ. ಅಲ್ಲಲ್ಲ ನಾನು ಅವಾಗಲೇ ಹೇಳ್ಕೊಟ್ಟು ಹೋಗ್ಲ ನಿಮಗೆ. ಅಲ್ಲ ಇಷ್ಟ ಆಗಿದ್ದು ಏನು ಆಗಿಲ್ಲ, ಅದೊಂದು ಒಳ್ಳೇದು. ಅದೊಂದು ಒಳ್ಳೇದು. ಒಂದು ಇಬ್ಬರೇ ಇದ್ರಿ, ಎಲ್ಲ ತೆಗೆದು ಇವ್ರ ಮೇಲೆ ಇದು ಮಾಡ್ತಾ ಇದ್ರು. ನಾನು ನೋಡಿದೊಂದು ಹೇಳ್ಕೊಟ್ಟು ಹೋಗಿದೆ. ನೋಡಿ ಕಾರ್ನಾಗ ಬಂದಿರೋದಲ್ಲಿ ಇವ್ರು ಬಂದಿರೋದು ಬೈಕ್ ನೋಡಿ ಅಲ್ಲೂ ಇದೆ. ನಿನ್ನೆ ದೊಡ್ಡ ಗಾಡಿ ಇದ್ರಿ ಇವ್ರು ಕಾರ್ ಉಳಿತಿತ್ತು. ಇಲ್ಲ 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 ನೋಡಿ ಇಲ್ಲಿ ಹೊಡೆದಿದ್ದವರು ನೋಡಿ, ಇಲ್ಲಿ ಇಲ್ಲಿ ನಿರ್ಮಾಣ ಮಾಡ್ತೀನಿ ಹೆಂಗೆ ಮಾಡಿದ್ರೆ ನೋಡಿ, ಬೈಕ್ ಬಿದ್ದು ಗೊತ್ತಾಗುತ್ತೆ. ಅದೇ ನಾ ತಂದ್ಬಿಡಿ ನಿಮ್ಮ ಗಾಡಿ ಟೈಮ್ ನಾನು ಶೋರೂಮ್ ಅವ್ರಿಗೆ ಫೋನ್ ಮಾಡ್ತೀನಿ. ನೋಡಿ ಅವರಿಗೆ ನೀವು ಗಾಡಿ ತೊಗೊಂಬನ್ನಿ, ಪರವಾಗಿಲ್ಲ. ಹಾಂ ತೊಗೊಂಬನ್ನಿ. ಒಂದು 10 ನಿಮಿಷ ಒಳಗೆ ಬರ್ತೀನಿ. ಹ್ಞೂ ಸರಿ 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 ಓಕೆ. ನಾನು ಹುಡುಗನ ಕರ್ಕೊಂಬರ್ತೀನಿ. ಹಾಂ ಸರಿ ಸರಿ ಸರಿ. ತುಂಬ ವೆಯ್ಟ್ ಅದು ಎತ್ತಕ್ಕಾಗಲ್ಲ. ಬಂದ ಈಗ ಹ್ಞೂ ಸರಿ ಸರಿ. ನೀವು ತುಂಬ ಒಳ್ಳೆಯವರಲ್ಲ, ತುಂಬ ಒಳ್ಳೆಯವರಲ್ಲ.